ನಮಸ್ಕಾರ. ಸುಖಾಸನದಲ್ಲಿ ಕೂತ್ಕೊಳ್ಳೋದು ಯಾರಿಗಿಷ್ಟ ಇಲ್ಲ? ಸುಖಾಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಊಟ ಮಾಡ್ಬೋದು, ಸುಮಾರು ಕೆಲಸಗಳನ್ನೇ ಮಾಡ್ಬೋದು. ಮನುಷ್ಯನ ಆರೋಗ್ಯ ಅವನು ಕೂತು ಎದ್ದೊಳೋದ್ರಲ್ಲಿದೆ ಅಂತ ಹೇಳ್ತಾರೆ. ನೆಲದ ಮೇಲೆ ಕೂತು ಎದ್ದೊಳೋದು ಬಿಡಿ, ಚೇರ್ ಮೇಲೆ ಕೂತು ಎದ್ದೊಳೋದೇ ಕಷ್ಟ ಆಗಿಬಿಟ್ಟಿದೆ. ನೀವು ಈ ಹಿಂದಿನ ಎಪಿಸೋಡ್ಸಲ್ಲಿ ಹಿಪ್ ಮೊಬಿಲಿಟಿ ಬಗ್ಗೆ ನೋಡಿದರೆ, ಇವತ್ತಿನ ಎಪಿಸೋಡಲ್ಲಿ ನಾವು ಇನ್ನೊಂದಿಷ್ಟು ಎಕ್ಸಸೈಸಸನ್ನು ಮಾಡ್ತೀವಿ. ಹಿಪ್ ಮೊಬಿಲಿಟಿ ಅಂದ್ರೇನು? ಹಿಪ್ ಓಪನಿಂಗ್ ಅಥವಾ ಪೆಲ್ವಿಕ್ ಓಪನಿಂಗ್. ಪೆಲ್ವಿಕ್ ಓಪನಿಂಗ್, ಹಿಪ್ ಓಪನಿಂಗ್ ಎಕ್ಸಸೈಸಸ್ ಮಾಡಿದಾಗ ನಮ್ಮ ಕಾಲುಗಳು ಅಥವಾ ನಮ್ಮ ಲೋವರ್ ಬ್ಯಾಕ್, ಹಿಪ್ ಹತ್ರ ಸುತ್ತಲೂ ಇರೋ ಎಲ್ಲ ಸ್ನಾಯುಗಳಲ್ಲಿ ಜಡತೆ ಇದ್ದರೆ ಅದನ್ನು ಆರಾಮಾಗಿ ರಿಲೀಸ್ ಮಾಡ್ಬೋದು. ನಿಮ್ಮ ದಿನನಿತ್ಯದ ಚಲನೆ ಕೂಡ ಸುಧಾರಿಸುತ್ತೆ. ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ. ಇವತ್ತಿನ ಎಪಿಸೋಡ್ ಮೊಬಿಲಿಟಿ ಪಾರ್ಟ್ 3. ಮೊದಲನೇ ಎಕ್ಸಸೈಸಲ್ಲಿ, ಇವತ್ತಿನ ಎಪಿಸೋಡಿನ ಮೊದಲನೇ ಎಕ್ಸಸೈಸಲ್ಲಿ ನಾವು 2 ಕಾಲುಗಳನ್ನು 90 ಡಿಗ್ರಿ ಈ ಪೊಸಿಷನಲ್ಲಿ ರೆಸ್ಟ್ ಮಾಡ್ತೀವಿ. ಮುಂದ್ಗಡೆ ಕಾಲು 90 ಡಿಗ್ರಿ ಬರುತ್ತೆ, ಹಿಂದ್ಗಡೆ ಮಂಡಿ ಕೂಡ 90 ಡಿಗ್ರಿ ಬರುತ್ತೆ. 2 ಕೈಯನ್ನು ನಿಮ್ಮ ಮುಂದೆ ಇಂಟರ್ಲಾಕ್ ಮಾಡಿಬಿಟ್ಟು ಹೋಲ್ಡ್ ಮಾಡಿ, ನಿಧಾನವಾಗಿ ಹಿಪ್ಪನ್ನು ಲಿಫ್ಟ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ತೋರಿಸುವಂಥ ಎಲ್ಲ ಎಕ್ಸಸೈಸಸನ್ನು ನೀವು ಮೊದಲ 2 ಎಪಿಸೋಡಲ್ಲಿ ತೋರಿಸಿರುವ ಎಕ್ಸಸೈಸಸ್ ಮಾಡಿದರೆ ಮಾತ್ರ ನೀವು ಇದನ್ನು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನೀವು ವರ್ಕೌಟ್ ಮಾಡುವಾಗ ಅಡ್ವಾನ್ಸ್ ಲೆವೆಲಲ್ಲಿ ಇದ್ದರೆ ಕೂಡ ಟ್ರೈ ಮಾಡಬಹುದು. ತುಂಬ ಮಂಡಿ ನೋವಿಂದ ಬಳಲ್ತಾ ಇದ್ದರೆ ಈ ಎಕ್ಸಸೈಸಸನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಎಕ್ಸ್ಹೇಲ್ ಮಾಡಿಕೊಂಡು ಹಿಪ್ಪನ್ನು ಲಿಫ್ಟ್ ಮಾಡಿ, ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಡ್ರಾಪ್ ಮಾಡಿ. 8ರಿಂದ 10 ಸಾರಿ, ಇಲ್ಲಾಂದರೆ ಸಾಧ್ಯವಾದರೆ 15 ಸಾರಿ. ಒಂದು ಸೈಡ್ ಮುಗಿಸಿದ ಮೇಲೆ ನೀವು ಲೆಗ್ಗನ್ನು ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಕಡೆ ಕೂಡ ಮಾಡಬೇಕು. ಇವತ್ತಿನ 2ನೇ ಎಕ್ಸಸೈಸಲ್ಲಿ ಈ ಥರ ಪೂರ್ತಿ ಲೋ ಸ್ಕ್ವಾಟ್ ಅಥವಾ ಕುಕ್ಕುರ್ಗಾಲ್ ಅಂತ ಏನು ಹೇಳ್ತೀವಲ್ಲ, ಆ ಥರ ಎಕ್ಸಸೈಸಲ್ಲಿ ಕೂರ್ತ್ಬಿಟ್ಟು ಒಂದು ಸ್ವಲ್ಪ ಹಿಪ್ಪನ್ನು ರೇಸ್ ಮಾಡಿ, ಒಂದು ಮಂಡಿನ ನಿಮ್ಮ ದೇಹದ ಒಳಭಾಗಕ್ಕೆ ಮಡಚಿ, ಮತ್ತೆ ಹೊರಗೆ ತೆಗೆದುಬಿಟ್ಟು ಇನ್ನೊಂದು ಮಂಡಿನ ದೇಹದ ಒಳಭಾಗಕ್ಕೆ ಮಡಚಿ, ನಿಧಾನವಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಈ ಎಕ್ಸಸೈಸಸನ್ನು ಪ್ರಾಕ್ಟೀಸ್ ಮಾಡಿ. 5ರಿಂದ 10 ನಿಮಿಷ ನೀವು ಹಿಪ್ ಮೊಬಿಲಿಟಿ ಎಕ್ಸಸೈಸ್ಗೆ ದಿನನಿತ್ಯ ನೀವು ಟೈಮ್ ಕೊಟ್ಟರೆ, ಲೋವರ್ ಬ್ಯಾಕಿಗೆ ಸಂಬಂಧಪಟ್ಟಂತೆ ಅಥವಾ ಮಂಡಿ ನೋವಿಗೆ ಸಂಬಂಧಪಟ್ಟಂತೆ ಎಷ್ಟೋ ಸಮಸ್ಯೆಗಳನ್ನು ನೀವು ಆರಾಮಾಗಿ ಪರಿಹರಿಸ್ಕೊಳ್ಬಹುದು. ತೀವ್ರ ಮಂಡಿ ನೋವಿದ್ದವ್ರಿಗೆ ಈ ಎಕ್ಸಸೈಸನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ನಿಮ್ಮ ಫಿಸಿಯೋಥೆರಪಿಸ್ಟ್ ಅಥವಾ ಡಾಕ್ಟರ್ನ ಒಂದು ಸತಿ ಕನ್ಸಲ್ಟ್ ಮಾಡಿಬಿಟ್ಟು ಈ ಮೂಮೆಂಟ್ಸ್ನ ಮಾಡಿ. 3ನೇ ಎಕ್ಸಸೈಸಲ್ಲಿ ಇದೇ ಥರ ಕುಕ್ಕುರ್ಗಾಲಲ್ಲಿ ಕೂತ್ಬಿಟ್ಟು ನಿಮ್ಮ ಬೆರಳುಗಳ ಸಹಾಯದಿಂದ ಹೆಬ್ಬೆಟ್ಟನ್ನು ಹೋಲ್ಡ್ ಮಾಡಿ. ಒಂದ್ಸರಿ ಪೊಸಿಷನ್ ತೊಗೊಂಡ್ಮೇಲೆ ನಿಧಾನವಾಗಿ ಹಿಪ್ಪನ್ನು ರೇಸ್ ಮಾಡಿ, ಮತ್ತು ನಿಧಾನವಾಗಿ ಕೆಳಗೆ ಡ್ರಾಪ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ತೋರಿಸುವಂಥ ಎಲ್ಲ ಎಕ್ಸಸೈಸಸ್ಸು ಇಂಟರ್ಮೀಡಿಯೇಟ್ ಟು ಅಡ್ವಾನ್ಸ್ ಲೆವೆಲ್ ಇದೆ. ಖಂಡಿತವಾಗಿ ಮೊದಲಿನ 2 ಎಪಿಸೋಡನ್ನು ನೀವು ನೋಡಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವಾಗ ಈ ಎಪಿಸೋಡನ್ನು ಮಾಡಬಹುದು ಅಂತ ಅನಿಸುತ್ತೋ ಆವಾಗ ನೀವು ಎಪಿಸೋಡಲ್ಲಿ ನೋಡಿಬಿಟ್ಟು ಟ್ರೈ ಮಾಡ್ಬೋದು. 8ರಿಂದ 10 ಸಾರಿ, 12 ಸಾರಿ, 2ರಿಂದ 3 ಸೆಟ್. ಈ ಥರ ಹಿಪ್ ಮೊಬಿಲಿಟಿ ಎಕ್ಸಸೈಸಸನ್ನು ನಾವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದಾಗ ಇಡೀ ದಿನದ ಚಲನೆ ತುಂಬ ಸುಲಭವಾಗುತ್ತೆ. ನಿಮ್ಮ ದೇಹದಲ್ಲಿ ಒಂದು ಲವಲವಿಕೆ ಕೂಡ ತುಂಬಿರುತ್ತೆ. ನೆನಪಿರಲಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಮಸ್ಕಾರ.